ಕುಪಿತಗೊಂಡ ಪಾರ್ವತೀದೇವಿಯು ತಾಯಿಯ ಮಾತನ್ನು ಧಿಕ್ಕರಿಸಿದವನು ಮಗನಾಗೋದಿಲ್ಲ, ತಾಯಿ ಎದೆಹಾಲನ್ನ ಕುಡಿದು ತಾಯಿ ಆಸೆ ಈಡೇರಿಸುವುದಿಲ್ಲವಾದ್ರೆ ನೀನೆಂತ ಮಗನು ಎಂದಾಗ ಸುಬ್ರಹ್ಮಣ್ಯನು ನಿನ್ನ ಹಾಲಿನ ಹಂಗು ನನಗೆ ಬೇಡ ಎಂದು ಹಾಲನ್ನ ಕಕ್ಕಿದನು. ಹಾಲನ್ನ ಕಕ್ಕಿದಾಗ ಜೊತೆಗೆ ರಕ್ತವೂ ಹರಿಯಿತಂತೆ. ಇಲ್ಲಿ ಮೇಲೆ ಹೋಗಿ ನಿಂತು ನೋಡಿದ್ರೆ ನಿಸರ್ಗದ ವಿಹಂಗಮ ನೋಟ ಸವಿಯಬಹುದು. ಹಾಗೆ ಈ ಅಗಸ್ತ್ಯ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗಗಳು ನಿವಾರಣೆಯಾಗತ್ತೆ ಅಂತ ನಂಬಲಾಗಿದೆ. ಬಿಸಿಲನಾಡಿನ ಮಲೆನಾಡು ಅಂತ ಯಾವ ಊರನ್ನ ಕರೀತಾರೆ ಅನ್ನೋದಕ್ಕೆ ಉತ್ತರ ಸಂಡೂರು. ಇದು ಬಿರು ಬಿಸಿಲ ಪ್ರದೇಶವಾಗಿದ್ರೂ ಇಲ್ಲಿನ ವಾತಾವರಣ ಹಚ್ಚ ಹಸಿರಿನಿಂದ ಕೂಡಿದೆ. ಬಟಾ ಬಯಲಾಗ್ತಾ ಇದ್ದ ಅರಣ್ಯ ಪ್ರದೇಶ ಅಕ್ಕರಿಯ ತಾಣವಾಗಿದೆ. ಕೆಂಧೂಳನ್ನೇ ಹೊದ್ದು ಮಲಗಿಕೊಂಡಿದ್ದ ಸಸ್ಯ ಸಂಕುಲಗಳು ಸಹಜ ಸ್ಥಿತಿಯಲ್ಲಿವೆ. ಇದು ನಿಸರ್ಗದ ರಮಣೀಯ ತಾಣ. ಬಟಾ ಬಯಲೇ ಬಯಲು ಸೀಮೆಯ ಸಂಕೇತ ಎಂದುಕೊಂಡಿರುವವರಿಗೆ ಪ್ರಕೃತಿ ಸೌಂದರ್ಯವನ್ನ ದರ್ಶನ ಮಾಡಿಸುವ ನಿಸರ್ಗ ದೇವತೆ ಸಾಕ್ಷಾತ್ಕಾರವಾಗಿದ್ದಾಳೆ. ಇಲ್ಲೀಗ ಹತ್ತಿಯ ರಾಶಿಯಂತೆ ಕಾಣುವ ಮೋಡಗಳದ್ದೇ ಕಾರುಬಾರು. ಇಲ್ಲಿನ ಮೋಡಗಳಿಗೂ ಬೆಟ್ಟಗಳಿಗೂ ಏನೋ ಒಂದು ರೀತಿಯ ಅವಿನಾಭಾವ ಸಂಬಂಧವಿದೆ. ಅಳಿದುಳಿದ ಬೆಟ್ಟಗಳು ಮುಗಿಲು ಚುಂಬಿಸಲು ಹವಣಿಸ್ತಾ ಇದ್ರೆ ಮೋಡಗಳು ಇದಕ್ಕೆ ಸೇತುವೆಯಾದಂತೆ ಭಾಸವಾಗುತ್ತೆ. ಬೀಸುವ ತಂಗಾಳಿ, ಮುಂಜಾವಿನಲ್ಲಿ ಇಬ್ಬನಿ ಸೃಷ್ಟಿಸುವ ಲೋಕ, ತುಂತುರು ಹನಿ, ಸೂರ್ಯನ ನೆರಳು ಬೆಳಕಿನ ಆಟ ಮನಸ್ಸಿಗೆ ಹಿತ ನೀಡುತ್ತೆ. ಹಾಗಾಗಿ ಮಳೆ ಬರ್ಲಿ ಮಂಜು ಇರ್ಲಿ ಎಂಬ ಭಾವ ಮನದಲ್ಲಿ ಮೂಡುತ್ತೆ. ಬಣ್ಣಿಸದಷ್ಟು ಸಾಲದ, ಕೆದಕಿದಷ್ಟು ಮುಗಿಯದ ಅನಂತ ಅನುಭವ ಪ್ರವಾಸಿಗರಿಗೆ ತೆರೆದುಕೊಳ್ಳಲಿದೆ. ಗುಂಡಾರಣ್ಯ, ತಾಯಮ್ಮನ ಕೊಳ್ಳ ಮೀಸಲು ಅರಣ್ಯ, ತಾರಾನಗರದ ಹಿನ್ನೀರಿನಲ್ಲಿರುವ ಅರಣ್ಯ ಪ್ರದೇಶ, ಕುಮಾರಸ್ವಾಮಿ ಗುಡಿಗೆ ಹೊಂದಿಕೊಂಡಿರುವ ಅರಣ್ಯ, ಗಂಡಿ ಮಾರಮ್ಮ ದೇವಸ್ಥಾನದಿಂದ ಹಿಡಿದು ರಾಮಗಢ ಹಿರೇಪೋದೆಯವರೆಗೂ ಕೂಡ ಇರುವ ಅರಣ್ಯ, ದೋಣಿಮಲೈ ಸುತ್ತಮುತ್ತಲೂ ವನದೇವತೆ ಅವತರಿಸಿದ್ದಾಳೆ. ಗಣಿಗಾರಿಕೆಯ ಕಾಲದಲ್ಲಿ ಇಲ್ಲಿಯ ಚೆಲುವೆಲ್ಲ ಕಾಣೆಯಾಗಿತ್ತು. ಆಗ ಕಾಲ್ಕಿತ್ತಿದ್ದ ವನ್ಯಜೀವಿಗಳು ಮತ್ತೆ ಕಾಣಿಸಿಕೊಳ್ತಾ ಇವೆ. ಅವೆಲ್ಲವೂ ಕಣ್ಣಳತೆಯ ದೂರದಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ಇರುವ ದೃಶ್ಯ ನಯನ ಮನೋಹರವಾಗಿರುತ್ತೆ. ಹಕ್ಕಿಗಳ ಇಂಚರ,